ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ದೋಖಾ ಮಾಡಲು ಯತ್ನಿಸಿದಂತ ಮಹಿಳೆ ಇದೀಗ ಆ ಕೇಸ್ ಥಂಡ ಆಗ್ಬಿಟ್ಟಿದೆ. ಆದ್ರೆ ಪ್ರಕರಣದ ಆರೋಪಿ ಸ್ಥಾನದಲ್ಲಿ ಇರೋರೇ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಎರಡೂ ಕಡೆಯವರು 2 ದಿನಗಳ ವಾಯ್ದೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅರುಣಾ ಕುಮಾರಿಯ ವಿರುದ್ಧ ಇನ್ನೊಂದಿಷ್ಟು ಆರೋಪಗಳು ಕೇಳಿ ಬರ್ತವೆ. ನಟ ದರ್ಶನ್ಗೆ ದೋಖಾ ಮಾಡಲು ಪ್ರಯತ್ನಿಸಿದ ಪ್ರಕರಣದ ಅಸಲಿಯತ್ತು ಇನ್ನೂ ಹೊರಬಂದಿಲ್ಲ. ಕಳೆದ 2 ದಿನಗಳಿಂದ ಸದ್ದು ಮಾಡಿದ್ದ ಈ ಕೇಸ್ ದರ್ಶನ್ ಹಾಗೂ ಉಮಾಪತಿ ಭೇಟಿ ಬಳಿಕ ಬಲ ಕಳ್ಕೊಂಡಿದೆ. ಈ ಮಧ್ಯೆ ಪ್ರಕರಣದ ಆರೋಪಿ ಸ್ಥಾನದಲ್ಲಿರೋರು ಇವತ್ತು ಪ್ರೆಸ್ ಮೀಟ್ ಮಾಡೋದಾಗಿ ಹೇಳಿದ್ರು. ಆದ್ರೆ ಮಾಧ್ಯಮಗಳ ಮುಂದೆ ಬರಲೇ ಇಲ್ಲ. ಕೊನೆಗೆ ಮಾಧ್ಯಮಗಳ ಕೈಗೆ ಸಿಕ್ಕಿದ ಅರುಣಾ ಕುಮಾರಿ ಏನೇ ಕೇಳಿದ್ರು ಉಲ್ಟಾನೆ ಹೊಡೆದ್ರು. ನಾನ್ ವಂಚನೆ ಮಾಡಿರೋದಕ್ಕೆ ಸಾಕ್ಷಿ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅರುಣಾ ಕುಮಾರಿ. ಅದನ್ನ ನಿಮ್ಗೆ ಹೇಳಕ್ ಅಗತ್ಯನೇ ಇಲ್ವಲ್ಲ. ಕಾನೂನಿದೆ ಅಲ್ವಾ, ಕಾನೂನು ನೋಡ್ಕೊಳುತ್ತೆ. ಏನಾಗಿದೆ ಸರ್, ಅದಕ್ಕೆ ಎಲ್ಲಾದ್ರೂ ಪ್ರೂವ್ ಮಾಡ್ತೀನಿ. ದಯವಿಟ್ಟು ಹೆಬ್ಬಾಳದಲ್ಲಿದೆ, ದಯವಿಟ್ಟು ಅಲ್ಲಿ ನನ್ಗೆ ಬಿಟ್ಬಿಡಿ ಸರ್. ನಿಮ್ಮನ್ನೆಲ್ಲಾರನ್ನೂ ಕಳಕಳಿಯಿಂದ ಕೇಳ್ತೀನಿ. ನಿನ್ನೆ ಉಮಾಪತಿ ವಿರುದ್ಧ ಹೇಳಿಕೆ ಕೊಟ್ಟಿದ್ದ ಅರುಣಾ ಕುಮಾರಿ ಇವತ್ತೂ ಕೂಡ ಉಮಾಪತಿ ಮೇಲೆ ರಾಂಗ್ ಆಗಿದ್ರು. ದರ್ಶನ್ ಅವರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ ಎಂದ ಅರುಣಾ ಕುಮಾರಿ ಉಮಾಪತಿ ವಿರುದ್ಧ ತಾನ್ ಮಾಡಿರೋ ಆರೋಪಗಳು ಸ್ವಲ್ಪ ದಿನಗಳಲ್ಲೇ ಪ್ರೂವ್ ಆಗಲಿದೆ, ಸ್ವಲ್ಪ ಕಾಯಿರಿ ಅಂದ್ರು. ಸರ್, ನನಗೆ ಇಷ್ಟು ಎಲ್ಲಾ ಪ್ರತಿಯೊಂದು ಸ್ಟೇಟ್ಮೆಂಟ್ ನನ್ನ ಸ್ಟೇಷನ್ ಅಲ್ಲಿ ಕೊಟ್ಟಾಗಿದೆ. ಪ್ರೂವ್ ಆಗುತ್ತೆ ಬಿಡಿ. ಅಲ್ಲಿಗಂಟೆ ಸ್ವಲ್ಪ ವೇಟ್ ಮಾಡಿ, ಒಂದು 2 ಡೇಸ್ ವೇಟ್ ಮಾಡಿ, ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಅರುಣಾ ವಿರುದ್ಧ ಮತ್ತಷ್ಟು ವಂಚನೆಯ ಆರೋಪ. ಬ್ಯೂಟಿ ಪಾರ್ಲರ್ನವರಿಗೆ ದೋಖಾ ಮಾಡಿದ್ರಂತೆ. ಜನ್ಧನ್ ಚಿತ್ರತಂಡಕ್ಕೂ ನಾಮ ಹಾಕಿದ್ರಂತೆ. ಇದು ಅರುಣಾ ಕುಮಾರಿ ವಿರುದ್ಧ ಕೇಳಿ ಬಂದಿರೋ ಮತ್ತೆರಡು ಹೊಸ ಆರೋಪ. ಲಾಕ್ಡೌನ್ ಸಮಯದಲ್ಲಿ ಬ್ಯೂಟಿ ಪಾರ್ಲರ್ ಬಿಸಿನೆಸ್ ಕಡಿಮೆಯಾಗಿತ್ತು. ಈ ವೇಳೆ ಸುಮಾರು 20 ಮಂದಿ ಬ್ಯೂಟಿ ಪಾರ್ಲರ್ ನಡೆಸುವ ಮಾಲೀಕರು ಹಾಗೂ ಕಾರ್ಮಿಕರಿಗೆ ಲೋನ್ ಕೊಡಿಸೋದಾಗಿ ವಂಚನೆ ಮಾಡಿರೋದಾಗಿ ಅರುಣಾ ವಿರುದ್ಧ ಆರೋಪ ಕೇಳಿ ಬಂದಿದೆ. ನಿಮಗೆ 1.5 ಲಕ್ಷದಿಂದ 5 ಲಕ್ಷದವರೆಗೆ ಸಾಲ ಕೊಡಿಸೋದಾಗಿ ಹೇಳಿ 20 ಜನರಿಂದ ತಲಾ 2,000 ರೂಪಾಯಿ ಪಡ್ಕೊಂಡಿದ್ರಂತೆ. ಆದ್ರೆ 8 ತಿಂಗಳು ಅಲೆದಾಡಿದ ಬಳಿಕ ಸಾಲ ಸಿಗೋದಿಲ್ಲ. ಕೊನೆಗೆ ಕೆನರಾ ಬ್ಯಾಂಕ್ನಲ್ಲಿ ವಿಚಾರಿಸಿದಾಗ ಈಕೆಯ ವಂಚನೆ ಬೆಳಕಿಗೆ ಬಂತು ಅಂತ ಮೋಸ ಹೋದವರು ನ್ಯೂಸ್ 18 ಕನ್ನಡಕ್ಕೆ ತಿಳಿಸಿದ್ದಾರೆ. ಅವರು ಏನಿಲ್ಲ, ಅರುಣಾ ಕುಮಾರಿ ಅಂತ ನಮ್ದು ಒಂದು ಪಾರ್ಲರ್ ಇದೆ, ಅಲ್ಲಿಗೆ ಕಸ್ಟಮರ್ ಆಗಿ ಬಂದಿದ್ರು ಅವರು. ಲಾಕ್ಡೌನ್ ಎಲ್ಲ ಆದ್ಮೇಲೆ ನಮ್ಗೂ ಸ್ವಲ್ಪ ಲೋನ್ ಎಲ್ಲ ಪ್ರಾಬ್ಲಮ್ ಇತ್ತಲ್ವಾ, ಸೊ ಅವಾಗ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಅವರು. ಸೊ ಲೋನ್ಗೆ ಅಂತ ಸರಿ ಅಪ್ಲೈ ಮಾಡಿದ್ವಿ. ಆಮೇಲೆ ಒಂದು ಇವಾಗ ಬಂದ್ಬಿಡುತ್ತೆ ಅವಾಗ ಬಂದ್ಬಿಡುತ್ತೆ ಅಂತ ಹೇಳ್ತಾನೆ ಇದ್ರು. ಒಂದ್ 8 months ವರ್ಗುನು ಅವರು ಇದ್ ಮಾಡ್ತಾನೆ ಇದ್ರು. ಇದು ಯಾಕೋ ತುಂಬಾ ಇದಾಗ್ತಿದೆ ಅಂತ ಹೇಳ್ಬಿಟ್ಟು ನಾವೇ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಕೆನರಾ ಬ್ಯಾಂಕು, ಅಶೋಕ ಪಿಲ್ಲರು, ಸೌತ್ ಅಂಡ್ ಸರ್ಕಲ್ ಅಂತ ಒಂದ್ಸರಿ ಕರ್ಕೊಂಡು ಹೋಗಿದ್ರು ನಮ್ಮನ್ನ ಅಲ್ಲಿಗೆ. ಆಮೇಲೆ ನಾವು ಬ್ಯಾಂಕ್ ಅಲ್ಲಿ ಹೋಗಿ ವಿಚಾರಿಸಿದಕ್ಕೆ ಅರುಣಾ ಕುಮಾರಿ ಅನ್ನೋರೆ ಯಾರು ಇಲ್ಲ ಸರ್, ಇದು ಸ್ಟಾಫ್ ಇದ್ರಲ್ಲೇ ಇಲ್ಲ ಅಂತಾನೆ ಅಲ್ಲಿ ಹೇಳಿದ್ರು ನಮ್ಗೆ. ಇಷ್ಟೇ ಅಲ್ಲ, ಕನ್ನಡದ ಜನ್ಧನ್ ಚಿತ್ರತಂಡಕ್ಕೂ ಅರುಣಾ ಕುಮಾರಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. 2018ರಲ್ಲಿ ಫೇಸ್ಬುಕ್ ಖಾತೆಯಲ್ಲಿ ನಂದಿತಾ ಅನ್ನೋ ಹೆಸರಿನಲ್ಲಿ ಚಿತ್ರದ ನಾಯಕನನ್ನ ಪರಿಚಯ ಮಾಡಿಕೊಂಡಿದ್ರಂತೆ. ಉದ್ಯಮ ಮಾಡೋಣ ಅಂತ ಚಿತ್ರದ ನಾಯಕನ ಕೈಯಿಂದ ಹಣ ಹೂಡಿಸಲು ಅರುಣಾ ಕುಮಾರಿ ಸಂಚು ಮಾಡಿದ್ರು ಅನ್ನೋ ಆರೋಪ ಹೊಸದಾಗಿ ಕೇಳಿಬಂದಿದೆ. ನಾಗವರ್ಧನ್ ಬಣ್ಣ ಬಯಲು. ಆಗಿದ್ದೇ ಒಂದು, ಬಿಲ್ಡಪ್ ಕೊಟ್ಟಿದ್ದೇ ಮತ್ತೊಂದು. 2016ರ ಕೇಸ್ ಸೀಕ್ರೆಟ್ ಬಿಚ್ಚಿಟ್ಟ ನ್ಯೂಸ್ 18. ಥ್ರೆಟ್ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾನು ನನ್ನ ಫ್ರೆಂಡ್ ಅವರ ಊರಿಗೆ ಕರ್ಕೊಂಡೋಗಿ ಒಂದು ರಕ್ಷಣೆ ಕೊಡೋದಕ್ಕೆ ಅಲ್ಲಿ ಅವರು ಒಂದು ಹಳ್ಳಿನಲ್ಲಿ ವ್ಯವಸ್ಥೆ ಮಾಡಿಸಿದೆ. ಸೊ ಅವಾಗ ನಾನು 3 months ನಾನು ಮನೆಗೆ ಬಂದಿರಲಿಲ್ಲ. ಯಾವ ಥರ ಅಂತಂದರೆ ನಮ್ಮ ಫೋನ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡೋದು, ನಮ್ಮ ಫೋನ್ಗಳಿಂದ ನಮ್ಮ ಮನೆಯವರಿಗೆಲ್ಲ ಮೆಸೇಜ್ಗಳು ಮಾಡೋದು. ಇಲ್ಲ, ಕಂಪ್ಲೇಂಟು ಕೊಟ್ಟಿದ್ರು, ನಮ್ಮ ಮಿಸ್ಸಸ್ಸೇ ಕೊಟ್ಟಿದ್ರು. ನಾಗವರ್ಧನ್ ನಿನ್ನೆ ಆಡಿದ ಈ ಮಾತು ಸುಳ್ಳೇ ಸುಳ್ಳು. ಅಸಲಿಗೆ ನಾಗವರ್ಧನ್ ಹೇಳಿದ ಈ ಕಥೆಗೆ 2016ರ ಲಿಂಕ್ ಇದೆ. ಆವತ್ತು ಬ್ಯಾಟರಾಯನಪುರ ಸ್ಟೇಷನ್ನಲ್ಲಿ ನಾಗವರ್ಧನ್ ಪತ್ನಿ ತನ್ನ ಗಂಡ ನಾಪತ್ತೆಯಾಗಿದ್ದಾನೆ ಅಂತ ದೂರು ಕೊಟ್ಟಿರ್ತಾರೆ. ದೂರು ಕೊಟ್ಟ ಕೂಡಲೇ ಪ್ರತ್ಯಕ್ಷನಾಗಿದ್ದ ನಾಗವರ್ಧನ್, ರಾಜತಿಲಕ ಸಿನಿಮಾದ ಶೂಟಿಂಗ್ ವೇಳೆ ಗಾಯಗೊಂಡಿದ್ದ ನಾನು, ಮನೆಯವರಿಗೆ ಗಾಬರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ನೇಹಿತರ ಮನೆಯಲ್ಲಿ 3 ತಿಂಗಳು ಆಶ್ರಯ ಪಡೆದಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದ. ಇದನ್ನೇ ನಿನ್ನೆ ಅರುಣಾ ಕುಮಾರಿ ಕೇಸ್ಗೆ ತಾಳೆ ಹಾಕಿ ಕಿಡ್ನಾಪ್, ವಂಚನೆ, ಮೊಬೈಲ್ ಕಿತ್ಕೊಂಡ್ರು ಅಂತ ಪುಗ್ಗಿದ್ದ. ಅದೇ ನಾನು ಇವರ ಜೊತೆಗೆ ಇವರಿಗೆ ರಕ್ಷಣೆ ಕೊಡೋದಕ್ಕೆ ನಮ್ಮ ಫ್ರೆಂಡ್ ಅವರು ಹಳ್ಳಿನಲ್ಲಿ ವ್ಯವಸ್ಥೆ ಮಾಡಿದೆ. ಸೊ ಅವಾಗ ನಾನು 3 months ನಾನು ಮನೆಗೆ ಬಂದಿರಲಿಲ್ಲ. ಹಾಗಾಗಿ ಅವಾಗ ನಮ್ಮನೇನೆಲ್ಲ ಯಾವ ಥರ ಒಂದು ಆತಂಕ ಸೃಷ್ಟಿಯಾಗಿತ್ತು ಅಂತಂದರೆ, ಇವರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅನ್ನೋ ಥರ ಒಂದು ಸೃಷ್ಟಿಯಾಗಿತ್ತು.
ಅದಕ್ಕೆ ಕಾರಣನೇ ಈ ಹುಡುಗಿನೇ. ಯಾವ ಥರ ಅಂತಂದರೆ ನಮ್ಮ ಫೋನ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡೋದು, ನಮ್ಮ ಫೋನ್ಗಳಿಂದ ನಮ್ಮ ಮನೆಯವರಿಗೆಲ್ಲ ಮೆಸೇಜ್ಗಳು ಮಾಡೋದು. ಸ್ವಿಚ್ ಆಫ್ ಆಗಿರೋ ಫೋನ್ಗಳಿಂದ ಯಾವ ರೀತಿ ಮೆಸೇಜ್ ಹೋಗುತ್ತೆ? ಈ ಮಧ್ಯೆ ಒಂದಾಗಿರೋ ಉಮಾಪತಿ ದರ್ಶನ್ ಮತ್ಯಾವುದೋ ಹೇಳಿಕೆ ಆರೋಪ ಮಾಡ್ತಿಲ್ಲ. ಆದ್ರೆ ಪೊಲೀಸರು ತನಿಖೆ ಮಾಡ್ತಿದ್ದು ಸತ್ಯ ಗೊತ್ತಾಗುತ್ತೆ ಬಿಡಿ ಅಂತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ನೀವೇ ಸೊಲ್ಯೂಷನ್ ಕೊಡ್ತೀರ ಅದಕ್ಕೆ? ಈಗ ನಾವು ಆ್ಯಕ್ಚುಲಿ ಪೊಲೀಸ್ ಹತ್ರ ಐತೆ ಅಲ್ಲಿ ಮಾತಾಡ್ತೀವಿ. ಈಗ ಉಮಾಪತಿ ಅವ್ರು ಹೇಳಾಯ್ತು, ಸ್ನೇಹಿತರುಗಳೆಲ್ಲ ಆಯಿತು, ನಾನು ಹೇಳಾಯ್ತು, ಇವರು ಹೇಳ್ತಾ ಇದ್ದಾರೆ ಅಲ್ವಾ, ಪೊಲೀಸ್ ಹತ್ರ ಇನ್ನು ಕಾನೂನವ್ರು ಹೇಗೆ ಕೊಡ್ತಾರೆ ಅದನ್ನು ತಗೊಳ್ಳಿ. ದೆನ್ ಸುಮ್ಮನೆ ವೇಸ್ಟ್ ಮಾಡಬೇಡಿ ಟೈಮ್ಗಳನ್ನ. ಒಟ್ನಲ್ಲಿ 25 ಕೋಟಿ ದೋಖಾ ಕೇಸ್ ದಿನಕ್ಕೊಂದು ತಿರುವು ಪಡಿತಾ ಇದೆ. ಮೂಲ ಕೇಸ್ ಹೊರಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ವಂಚನೆಯ ಮರಿ ಕೇಸ್ಗಳು ಒಂದೊಂದಾಗಿ ಬಿಚ್ಕೊಳ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಂಡ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿರುವಂತ ಸುಮಲತಾ ಇವತ್ತು ಕೆಆರ್ಎಸ್ ಡ್ಯಾಂಗೆ ಎಂಟ್ರಿ ಕೊಟ್ಟಿದ್ರು. ಗಣಿಗಾರಿಕೆ ವಿಚಾರದಲ್ಲಿ ಅಧಿಕಾರಿಗಳನ್ನ ಬೆಂಡೆತ್ತಿದ ಸುಮಲತಾ ಇವತ್ತು ಡ್ಯಾಂನ ಅಧಿಕಾರಿಗಳಿಗೆ ಸಖತ್ ಕ್ಲಾಸ್ ತಗೊಂಡಿದ್ದಾರೆ. ಡ್ಯಾಂ ಬಳಿಕ ಬೇಬಿ ಬೆಟ್ಟದಲ್ಲೂ ರೌಂಡ್ಸ್ ಹೊಡೆದ್ರು. ಇಡೀ ದಿನ ಏನೇನಾಯ್ತು ನೋಡಿ. ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಸದ್ಯ ಮಂಡ್ಯದಲ್ಲೇ ಫುಲ್ ಬ್ಯುಸಿ ಆಗಿದ್ದಾರೆ. ಗಣಿಗಾರಿಕೆ, ಕೆಆರ್ಎಸ್ ಡ್ಯಾಂ ಇಶ್ಯೂಗಳನ್ನ ಜೀವಂತ ಇಡುತ್ತಿದ್ದಾರೆ. ಅದರ ಭಾಗವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಗ್ರಾಮದ ಕೆಆರ್ಎಸ್ ಅಣೆಕಟ್ಟಿಗೆ ಭೇಟಿ ಕೊಟ್ಟರು. ಈ ಡ್ಯಾಂ ಫೈಟ್ ಹಿಂದೆ ರಾಜಕೀಯ ಮೇಲಾಟ ನಡೀತಿರೋದ್ರಿಂದ ಸಂಸದೆಯ ಭೇಟಿ ವೇಳೆ ಟೈಟ್ ಸೆಕ್ಯೂರಿಟಿ ಮಾಡಲಾಗಿತ್ತು. ಕೆಆರ್ಎಸ್ ಡ್ಯಾಂನಲ್ಲಿ ಬಿರುಕಿದೆ ಅನ್ನೋದು ಸುಮಲತಾ ಗಟ್ಟಿವಾದ. ತಮ್ಮ ವಾದಕ್ಕೆ ಅಂಟಿಕೊಂಡಿದ್ದ ಸುಮಲತಾ ಇಂದು ಖುದ್ದಾಗಿ ಕೃಷ್ಣರಾಜಸಾಗರ ಅಣೆಕಟ್ಟನ್ನ ವೀಕ್ಷಿಸಿದ್ರು. ಕಾವೇರಿ ಮಾತೆಗೆ ಪೂಜೆನೂ ಸಲ್ಲಿಸಿದ್ರು. ಡ್ಯಾಂ ವೀಕ್ಷಣೆ ಮಾಡ್ತಾ ಇದ್ದ ಅಧಿಕಾರಿಗಳಿಂದ ಮಾಹಿತಿನೂ ಸಂಗ್ರಹಿಸಿದ್ರು. ಬಿರುಕಿದೆ ಅಂತ ಹೇಳಲೇ ಇಲ್ಲ ಅಂದ್ರು. ಡ್ಯಾಂ ವೀಕ್ಷಣೆ ಬಳಿಕ ಮತ್ತೆ ಅನುಮಾನ. ಡ್ಯಾಂ ವೀಕ್ಷಣೆಗೂ ಮೊದಲು ಮಾತನಾಡಿದ ಸುಮಲತಾ, ನಾನು ಎಲ್ಲೂ ಕೂಡ ಬಿರುಕಿದೆ ಅಂತ ಹೇಳಲೇ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಡ್ಯಾಂ ಬಿರುಕು ಬಿಟ್ಟಿದ್ದನ್ನ ಮುಚ್ಚಿದ್ದಾರೆ, ದಾಖಲೆ ಏನಿದೆಯೋ ಅದನ್ನ ಹೇಳಿದ್ದೇನೆ ಅಂತ ಸಮಜಾಯಿಷಿ ಕೊಟ್ಟರು. ಆದರೆ ಡ್ಯಾಂ ವೀಕ್ಷಣೆ ಬಳಿಕ ಮಾತನಾಡಿದ ಸುಮಲತಾ, ಅಧಿಕಾರಿಗಳಿಂದ ನನಗೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ, ನನ್ನ ನಿರ್ಧಾರ ಹಾಗೆ ಇದೆ ಅಂದ್ರು. ಸಣ್ಣ ಪುಟ್ಟ ಬಿರುಕುಗಳು ಬಿಟ್ಟಿತ್ತು, ಅದನ್ನ ಗ್ರೌಟಿಂಗ್ ಅನ್ನೋ ಒಂದು ಇದ್ರ ಮೂಲಕ ಫಿಲ್ಲಿಂಗ್ ಮಾಡಿದ್ದಾರೆ. ಹಂಗಾಗಿ ಇನ್ ಮುಂದೆ ಈ ರೀತಿಯ ಒಂದು ಅಕ್ರಮ ಗಣಿಗಾರಿಕೆ ಏನ್ ನಡೀತಾ ಇದೆ ಸುತ್ತಮುತ್ತ, ಅದರಿಂದ ಇನ್ನಷ್ಟು ಹೆಚ್ಚಿನ ಅಪಾಯ ಆಗೋ ಸಾಧ್ಯತೆ ಇದೆ. ಇದನ್ನ ನಾನು ಯಾವುದೇ ಕಾರಣಕ್ಕೂ ಹಿಂದೆ ಪಡೆಯಲ್ಲ. ನನ್ನ ಕನ್ಸರ್ನ್ ಹಾಗೆ ಬೇಕೆ, ಯಾಕೆಂದ್ರೆ ಅವರ ಆನ್ಸರ್ಸ್ ಅಲ್ಲಿ ನನಗೆ ಸ್ಪಷ್ಟನೆ ಸಿಗ್ತಾ ಇಲ್ಲ. ಇಲ್ಲಿಗಲ್ ಮೈನಿಂಗ್ ಇಂದ ಇದಾಗಿದೆಯಾ, ಯಾವ ಕಾರಣದಿಂದ ಟ್ರೆಮರ್ ಆಗಿದೆ, ಯಾವ ಕಾರಣದಿಂದ ಕಂಪನ 11 ಬಾರ್ ಆಗಿದೆ, ರೆಕಾರ್ಡ್ ಆಗಿದೆ, ಇದಕ್ಕೆ ಯಾವುದಕ್ಕೆ ನನಗೆ ಒಂದು ಸ್ಪಷ್ಟವಾದ ಉತ್ತರ ಸಿಗಲಿಲ್ಲ. ಪ್ರಶ್ನೆಗಳ ಪಟ್ಟಿಯನ್ನೇ ತಂದಿದ್ದ ಸುಮಲತಾ, ಅಧಿಕಾರಿಗಳ ಬೆವರಿಳಿಸಿದ ಮಂಡ್ಯ ಸಂಸದೆ. ಕೆಆರ್ಎಸ್ ಡ್ಯಾಂ ವೀಕ್ಷಣೆ ಮಾಡಿದ ಸುಮಲತಾ, ಅಧಿಕಾರಿಗಳ ಸಭೆ ನಡೆಸಿದ ಸುಮಲತಾ ಅಧಿಕಾರಿಗಳ ಬೆವರಿಳಿಸಿದ್ರು. ಅಧಿಕಾರಿಗಳನ್ನ ಪ್ರಶ್ನೆ ಮಾಡಲು ಸುಮಲತಾ ಪಟ್ಟಿ ರೆಡಿ ಮಾಡಿಕೊಂಡೇ ಬಂದಿದ್ರು. 1 to 1 ಪ್ರಶ್ನೆ ಮಾಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಡ್ಯಾಂ ಸುತ್ತಮುತ್ತಲಿನ ಗಣಿಗಾರಿಕೆ ಬಗ್ಗೆ ಮಾಹಿತಿ ಇದ್ರು, ಯಾಕೆ ದೂರು ನೀಡಲಿಲ್ಲ ಅಂತ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡ್ರು. ಅಲ್ಲದೆ ಡ್ಯಾಂ ಹಿನ್ನೀರಿನಲ್ಲಿ ನಡೆದ ಪಾರ್ಟಿ ಬಗ್ಗೆಯೂ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ತರಾಟೆಗೆ ತೆಗೆದುಕೊಂಡ್ರು. ಇದೆಲ್ಲ ಮುಗಿದ ಮೇಲೆ ಸುದ್ದಿಗೋಷ್ಠಿ ನಡೆಸಿದ ಸುಮಲತಾ ಕೆಆರ್ಎಸ್ ಡ್ಯಾಂನ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರು. ಅಪಾಯ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ತಾರಾ ಅಂತ ಪ್ರಶ್ನೆ ಮಾಡಿದ್ರು. ಇಂಥ ಒಂದು ಸಣ್ಣ ಪುಟ್ಟ ಬಿರುಕು ಅಂತ ನಾವ್ ಇವಾಗ ಏನ್ ಅನ್ಕೊಂಡಿದೀವಿ, ಅದು ನಾಳೆ ದಿನ ದೊಡ್ಡದಾದ್ರೆ ಏನಾಗುತ್ತೆ? ನನಗೆ ಆ ಸರ್ಟಿಫಿಕೇಟ್ ಬೇಕು. ಕನ್ಸರ್ನ್ಡ್ ಕಾಂಪಿಟೆಂಟ್ ಅಥಾರಿಟೀಸ್ ಇಂದ ಆ ಟೆಸ್ಟ್ ಗಳನ್ನು ನಡೆಸಿ ಆ ಸರ್ಟಿಫಿಕೇಟ್ ಕೊಟ್ರೆ ದೆನ್ ವಿ ಕ್ಯಾನ್ ಲುಕ್ ಇನ್ ಟು ದ ಅದರ್ ಥಿಂಗ್ಸ್. ಕೆಆರ್ಎಸ್ ಡ್ಯಾಂ ಭೇಟಿ ಬಳಿಕ ಬೇಬಿ ಬೆಟ್ಟಕ್ಕೆ ತೆರಳಿದ ಸುಮಲತಾ ಮೊದಲಿಗೆ ಎಸ್ಎಲ್ವಿ ಕ್ರಷರ್ಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಕ್ವಾರಿ ಬಗ್ಗೆ ಮಾಹಿತಿ ಕೇಳಿದಾಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಪದ್ಮಾ ಅವರಲ್ಲಿ ಮಾಹಿತಿನೇ ಇರಲಿಲ್ಲ. ಇದರಿಂದ ಸಿಟ್ಟಾದ ಸುಮಲತಾ ಪದ್ಮಾಗೆ ಕ್ಲಾಸ್ ತಗೊಂಡ್ರು. ಇನ್ನು ಬೇಬಿ ಬೆಟ್ಟದಲ್ಲಿ ಹೈಡ್ರಾಮಾ ಕೂಡ ನಡೆಯಿತು. ಬೆಟ್ಟದಲ್ಲಿ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಕೆಲವರು, ಗಣಿಗಾರಿಕೆ ನಡೆಯುತ್ತಿಲ್ಲ ಎಂದು ಕೆಲವರು ಸುಮಲತಾ ಮುಂದೆ ಜಗಳಕ್ಕೆ ಬಿದ್ದಿದ್ರು. ಸುಮಲತಾ ಮುಂದೆ ಆರೋಪ ಪ್ರತ್ಯಾರೋಪ ಜೋರಾಗಿತ್ತು. ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ, ಮಂಡ್ಯ. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಗುಡುಗು ಬಿರುಗಾಳಿ ಸಹಿತ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಅದರಲ್ಲೂ ಕರಾವಳಿ, ಮಲೆನಾಡು ಪ್ರದೇಶಗಳಲ್ಲಿ ಮಳೆಯಿಂದಾಗಿ ಎಫೆಕ್ಟ್ ಜಾಸ್ತಿ ಇದೆ. ಇನ್ನು ಕೊಡಗಿನಲ್ಲಿ ಭೂಮಿಯೇ ಕುಸಿತಾ ಇದೆ. ಕೆಲವೆಡೆ ಪ್ರವಾಹದ ಭೀತಿ ಎದುರಾಗಿದೆ.
ದೃಶ್ಯ ನೋಡಿ. 2 ವರ್ಷಗಳ ಹಿಂದೆ ಭಾರೀ ಮಳೆಯಿಂದಾಗಿ ಜನರ ಜೀವನ ಹಿಂಡಿ ಹಿಪ್ಪೆ ಮಾಡಿತ್ತು. ರಣಮಳೆ ಪ್ರವಾಹದಿಂದ ಅದೆಷ್ಟೋ ಜನ ಕೊಚ್ಚಿ ಹೋಗಿ ಮನೆ ಜಮೀನು ಕಳ್ಕೊಂಡು ಬೀದಿ ಪಾಲಾಗಿದ್ರು. ಇನ್ನೂ ಕೂಡ ಸೂರು ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಈ ಬಾರಿಯೂ ರಣಮಳೆ ಅಬ್ಬರ ಹೆಚ್ಚಾಗಿದ್ದು ಜನರಲ್ಲಿ ಮತ್ತೊಮ್ಮೆ ನಡುಕ ಹುಟ್ಟಿಸ್ತಾ ಇದೆ. ಎಲ್ಲಿ ನೋಡಿದ್ರೂ ಮಳೆ, ಬಿರುಗಾಳಿ, ಅಲೆಗಳ ಆರ್ಭಟ. 2018ರಲ್ಲಿ ಕೊಡಗಿನಲ್ಲಿ ಭೂಕುಸಿತವಾಗಿದ್ದ ಸ್ಥಳದ ಪಕ್ಕದಲ್ಲೇ ಈ ಬಾರಿಯೂ ಭೂಕುಸಿತವಾಗಿದೆ. ಮಡಿಕೇರಿಯ ಆಕಾಶವಾಣಿ ಕೇಂದ್ರದ ಬಳಿ ಭೂಕುಸಿತವಾಗಿದ್ದು ಆಕಾಶವಾಣಿ ಟವರ್ ಕುಸಿಯೋ ಆತಂಕ ಎದುರಾಗಿದೆ. ಇನ್ನು ಭಾಗಮಂಡಲ ತ್ರಿವೇಣಿ ಸಂಗಮ ಬಹುತೇಕ ಭರ್ತಿಯಾಗಿದೆ. ಓಂಕಾರೇಶ್ವರ ದೇವಾಲಯದ ಸುತ್ತಮುತ್ತ ಜಲಾವೃತಗೊಂಡಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಎಡಬಿಡದೆ ಮಳೆ ಸುರಿತಾ ಇದೆ. ನದಿ, ಸಮುದ್ರ ತೀರಗಳಲ್ಲಿರುವ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಉಡುಪಿ ಜಿಲ್ಲೆಯಲ್ಲೂ ಭಾರೀ ಮಳೆ ಸುರಿತಾ ಇದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಇನ್ನು ಹಾಸನ ಜಿಲ್ಲೆಯಲ್ಲೂ ವಿವಿಧೆಡೆ ವರುಣನ ಆರ್ಭಟ ಹೆಚ್ಚಾಗಿದೆ. ಹೇಮಾವತಿ ನದಿ ನೀರಿನ ಒಳಹರಿವು ಹೆಚ್ಚಳವಾಗಿದೆ. ರಾಯಚೂರು ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ಮಳೆಯಾಗ್ತಾ ಇದೆ. ಕಲಬುರಗಿ ಜಿಲ್ಲೆಯ ಕಮಲಾಪುರದ ಗಂಡೋರಿ ಜಲಾಶಯದಿಂದ 800 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಮಳೆ ಅಬ್ಬರ ಜೋರಾಗಿದೆ. ರಾಜ್ಯಾದ್ಯಂತ ಇನ್ನು 4 ದಿನ ಧಾರಾಕಾರ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ಮಲೆನಾಡು ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಅತ್ತ ಉತ್ತರ ಭಾರತದಲ್ಲೂ ಮಳೆಯ ಅಬ್ಬರವಂತೂ ಹೇಳತೀರದು. ಬೆಂಬಿಡದೆ ಸುರಿತಾ ಇರೋ ಮಳೆಯಿಂದಾಗಿ ಹಿಮಾಚಲ ಪ್ರದೇಶದಲ್ಲಿ ರಸ್ತೆಗಳೆಲ್ಲ ಕೊಚ್ಚಿ ಹೋಗಿ ಮನೆಗಳು, ಮರಗಳು ಧರೆಗುರುಳಿವೆ. ರಾಷ್ಟ್ರ ರಾಜಧಾನಿಯಲ್ಲೂ ಕಳೆದ ಹಲವು ದಿನಗಳಿಂದ ಮಳೆ ಜೋರಾಗಿದ್ದು ಜನ ಹೈರಾಣಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಪದ್ಮ ಪುರಸ್ಕಾರಗಳ ಆಯ್ಕೆ ಪ್ರಕ್ರಿಯೆ ಈ ವರ್ಷ ವಿಭಿನ್ನ. ಎಲೆಮರೆಕಾಯಿಯಂತೆ ಇರುವಂತಹ ಪ್ರತಿಭೆಗಳ ಗುರುತಿಸೋಕೆ ಜನರಿಗೆ ಆಯ್ಕೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಕನ್ನಡದ ಹಿರಿಯ ನಟ ಅನಂತ್ ನಾಗ್ ಈ ಅಭಿಯಾನದ ಕನ್ನಡಿಗರ ಟಾಪ್ ಹೆಸರು. ಈ ಬಗ್ಗೆ ಧನ್ಯತಾ ಭಾವ ತೋರಿದ್ದಾರೆ ಅನಂತ್ ನಾಗ್. ಕನ್ನಡಿಗರ ಅಭಿಮಾನ, ಪ್ರೀತಿ, ವಿಶ್ವಾಸಕ್ಕೆ ನಟ ಅನಂತ್ ನಾಗ್ ರಿಯಾಕ್ಷನ್ ಇದು. ಇದೇ ನನ್ನ ಪ್ರತಿಕ್ರಿಯೆ. ಪದ್ಮ ಪುರಸ್ಕಾರಕ್ಕೆ ಪ್ರಧಾನಿ ಮೋದಿ ಹೊಸ ಕಲ್ಪನೆಯ ಜನರಿಂದಲೇ ಆಯ್ಕೆ ಪ್ರಕ್ರಿಯೆಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹ್ಯಾಶ್ಟ್ಯಾಗ್ ಅನಂತ್ ನಾಗ್ ಫಾರ್ ಪದ್ಮ ಅಂತ ಕೋಟಿ ಕೋಟಿ ಕನ್ನಡಿಗರು ಅನಂತ್ ನಾಗ್ ಶಿಫಾರಸು ಮಾಡ್ತಾ ಇದ್ದಾರೆ. ಸಿನಿಮಾ, ರಂಗಭೂಮಿ ಅಷ್ಟೇ ಅಲ್ಲ, ಇನ್ನಿತರೆ ಕ್ಷೇತ್ರಗಳ ಗಣ್ಯರಿಂದಲೂ ಬೆಂಬಲ ವ್ಯಕ್ತವಾಗಿದೆ. ಇದೆಲ್ಲದರ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ನೀಡಿದ ಇಂಟರ್ವ್ಯೂ ವೇಳೆ ಅನಂತ್ ನಾಗ್ ಭಾವುಕರಾಗಿದ್ದು ಹೀಗೆ. ಪದ್ಮ ಅವಾರ್ಡ್ಗೆ ಜನರಿಂದಲೇ ನಾಮಿನೇಟ್ ಆಗ್ತಿರೋ ಬಗ್ಗೆ ಅನಂತ್ ನಾಗ್ ಇನ್ನಷ್ಟು ಮಾತನಾಡಿದ್ರು. ಆಮೇಲೆ ಯಾರು ಅಂದ್ರೆ ಡಿಸರ್ವಿಂಗ್ ಅಲ್ವೋ ಅವರಿಗೆಲ್ಲ ಆದ್ಮೇಲೆ ಅದೊಂಥರ ಒಂದು ದಶಕಗಳ ಕಾಲ ಹಾಗೆ ನಡ್ಕೊಂಡು ಬಂತು. ಆಮೇಲೆ ಅದರಿಂದ ಜನ ನಿಜಕ್ಕೂ ವಿಮುಖರಾದರು. ಇವ್ರಿಗೆ ಕೊಟ್ಟರು, ಅವ್ರಿಗೆ ಕೊಟ್ಟು, ಇವ್ರಿಗೆ ಬೇಕಾದವರಿಗೆಲ್ಲ ಕೊಟ್ಕೊಂಡು ಬರ್ತಾರಪ್ಪ. ಸುಮ್ಮನೆ ಅದನ್ನು ಅದ್ರ ಮೇಲೆ ಕಣ್ಣಿಡೋದು ಕೂಡ ಜನ ಬಿಟ್ಟರು. ನಿಜ ನಿಮ್ಗೆ ಅನಿಸುತ್ತಾ ಅಂದ್ರೆ ಅದಕ್ಕೊಂದು ತೂಕ ಹೊಟ್ಟೋಯ್ತು ಅಂತ? ಖಂಡಿತವಾಗಿ ಹೋಯ್ತು.
ಖಂಡಿತವಾಗಿ ಹೋಯಿತು. ಎಲ್ಲ ಲಾಬಿಂಗ್ ಮೇಲೇ ಸಿಗ್ತಿತ್ತು, ಲಾಬಿಂಗ್ ಮೇಲೇ ಶುರುವಾಯಿತು. ಡಿಸರ್ವ್ಡ್ ಅವರಿಗೆ ಸಿಗ್ತದೆ ಅನ್ನೋ ಭರವಸೆ ಕೂಡ ಹೊರಟೋದು. ಇದು ಹಿಂದಿನ ಜನ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಇರೋ ಪ್ರೀತಿ, ನಮ್ಮ ವಿಷ್ಣುವರ್ಧನ್ ಅವರ ಮೇಲೆ, ಅಂಬರೀಷ್ ಅವರ ಮೇಲೆ ಎಲ್ಲ ನಾನು ನೋಡಿದ್ದು, ಶಂಕರ್ ಮೇಲೆ, ನಮ್ಮ ತಮ್ಮ ಶಂಕರ್ ಮೇಲೆ ನಾನು ಗಮನಿಸಿದ್ದೀನಿ. ಅದು ಒಂಥರ ಯು ಕ್ಯಾನ್ ಸಿ ಇಟ್ ಆಲ್ಮೋಸ್ಟ್. ಇಡ್ತೀವಿ, ಶೆಲ್ಫಲ್ಲಿ ಇಡ್ಬೋದು ಅಷ್ಟೇ. ಅದರಿಂದ ಸಮಾಧಾನ, ರಿವಾರ್ಡ್ ಬಂದರೆ ಸಾಕು ಅಂತ ನಾನು ಕೌಂಟರ್ ಜೋಕ್ ಮಾಡೋಕೆ ಶುರು ಮಾಡ್ತೀನಿ. ಅವಾರ್ಡ್ ಬೇಡ, ಅವಾರ್ಡ್ ಬೇಕಾಗಿಲ್ಲ, ರಿವಾರ್ಡ್ ಸಿಗುವವರೆಗೂ ಅವಾರ್ಡ್ ಯಾಕೆ ಬೇಕು ಅಂತ. ಇನ್ನು ಅನಂತ್ನಾಗ್ರಂತೆಯೇ ಮತ್ತೋರ್ವ ಸಾಧಕರ ಪರ ಕನ್ನಡಿಗರು ಬ್ಯಾಟ್ ಬೀಸ್ತಾ ಇದ್ದಾರೆ. ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಗಣಪತಿ ಭಟ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಕರ್ನಾಟಕದ ಪ್ರಮುಖ ಗಾಯಕರಲ್ಲಿ ಅಥವಾ ಜನಪ್ರಿಯ ಗಾಯಕರಲ್ಲಿ ನನ್ನನ್ನು ಒಬ್ಬ ಗಾಯಕರು ಅಂತ ಗುರುತಿಸ್ತಾರೆ ಜನ, ಕೇಳುಗರು, ಸಂಗೀತ ಕೇಳುಗರು. ನನ್ನ ಒಂದು ಖುಷಿ, ನನ್ನ ಒಂದು ಸಂತೋಷ, ನನ್ನ ಒಂದು ಬದುಕಿನ ದಾರಿಯಾಗಿ ಸಂಗೀತ ನನ್ನ ಜೀವನದಲ್ಲಿದೆ. ಪ್ರಶಸ್ತಿ ಬರೋ ಕಾಲಕ್ಕೆ ಬರ್ತದೆ, ಇಲ್ದಿದ್ರೆ ಇಲ್ಲ. ಅದ್ರ ಬಗ್ಗೆ ಬೆನ್ನ ಹಿಂದೇನಿಲ್ಲ. ಅದು ಬರೋದಾದ್ರೆ ಬರಲಿ, ಬಂದರೆ ಸಂತೋಷ ಅಷ್ಟೇ. ಅದಾಗಿ ಬಂದರೆ ಸ್ವೀಕರಿಸ್ತೇನೆ ಅಷ್ಟೇ. ಈ ಬಾರಿಯ ಪದ್ಮ ಪುರಸ್ಕೃತರ ಆಯ್ಕೆ ನಿಮ್ಮ ಕೈನಲ್ಲೇ ಇದೆ. ಸೆಪ್ಟೆಂಬರ್ 15ರವರೆಗೂ ನಾಮಿನೇಟ್ ಮಾಡಲು ಅವಕಾಶವಿದೆ. padma-awards.gov.in ವೆಬ್ಸೈಟ್ನಲ್ಲಿ ಶಿಫಾರಸು ಮಾಡೋ ಆಪ್ಷನ್ ಇದೆ. ನೀವು ಸೂಚಿಸಿ, ನಿಮ್ಮವರನ್ನೇ ಆಯ್ಕೆ ಮಾಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಪದ್ಮ ಅವಾರ್ಡ್ಗೆ ಯಾರು ಬೇಕಿದ್ರೂ ನಾಮಿನೇಟ್ ಮಾಡಬಹುದು. ನಾಮಿನೇಟ್ ಮಾಡೋದು ಹೇಗೆ ಅಂತ ಹಂತ ಹಂತವಾಗಿ ತೋರಿಸ್ತೀವಿ ನೋಡಿ. ಪದ್ಮ ಅವಾರ್ಡ್ಗೆ ನಾಮಿನೇಷನ್ padma-awards.gov.in ಕ್ಲಿಕ್ ಮಾಡಿ. 2022ರ ಪದ್ಮ ಅವಾರ್ಡ್ಗೆ ನಾಮಿನೇಟ್ ಮಾಡಿ ಅಂತ ತೋರಿಸುತ್ತೆ. ಕ್ಲಿಕ್ ಮಾಡಿದ್ರೆ ನೋಂದಣಿ ಪುಟ ತೆರೆದುಕೊಳ್ಳುತ್ತೆ. ಸ್ಟೆಪ್ 1, ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಬಳಸಿ ನೋಂದಣಿ ಮಾಡಿಕೊಳ್ಳಿ. ನೋಂದಣಿ ನಂತರ ಲಾಗಿನ್ ಐಡಿ ಸಿಗುತ್ತೆ. ಸ್ಟೆಪ್ 2, ಲಾಗಿನ್ ಐಡಿ, ಪಾಸ್ವರ್ಡ್ ಬಳಸಿ ಲಾಗಿನ್ ಆಗಬಹುದು. ಲಾಗಿನ್ ಐಡಿ, OTP ಬಳಸಿಯೂ ಲಾಗಿನ್ ಸಾಧ್ಯವಿದೆ. 3 ಪದ್ಮ ಅವಾರ್ಡ್ಗಳನ್ನು ತೋರಿಸುತ್ತೆ. ಸ್ಟೆಪ್ 3, ಹೊಸ ನಾಮಿನೇಷನ್ ನ ಕ್ಲಿಕ್ ಮಾಡಬೇಕು. ಅವಾರ್ಡ್ ಕೆಟಗರಿ ಆಯ್ಕೆ ಮಾಡಬೇಕು. ಯಾವ ಫೀಲ್ಡ್ ಅಂತ ಆಯ್ಕೆ ಮಾಡಬೇಕು. ಸಬ್ ಫೀಲ್ಡ್ ನ ನಾವೇ ಟೈಪ್ ಮಾಡಬೇಕು. ಸ್ಟೆಪ್ 4, ನಾಮಿನೇಷನ್ ಯಾರಿಗೆ ಆಯ್ಕೆ ಮಾಡಬೇಕು. ನಿಮ್ಮನ್ನ ನೀವೇ ನಾಮಿನೇಟ್ ಮಾಡಿಕೊಳ್ಳಬಹುದು, ಬೇರೆಯವರನ್ನು ನಾಮಿನೇಟ್ ಮಾಡಬಹುದು. ಸ್ಟೆಪ್ 5, ಸಾಧಕರ ವಿವರಣೆ ಟೈಪ್ ಮಾಡಬೇಕು. ನಂತರ ಸಾಧಕರ ಬಗ್ಗೆ ವಿವರಣೆ ನೀಡಬೇಕು. ಸಾಧಕರು ಪಡೆದ ಅವಾರ್ಡ್ ನಮೂದಿಸಬೇಕು. ಇನ್ನಷ್ಟು ಮಾಹಿತಿ ಟೈಪ್ ಮಾಡಬಹುದು. ಸಾಧಕರ ಭಾವಚಿತ್ರ ಅಪ್ಲೋಡ್ ಮಾಡೋದಕ್ಕೂ ಅವಕಾಶ ಇದೆ. ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು. ನಂತರ ಸೇವ್ ಆಸ್ ಡ್ರಾಫ್ಟ್ ಒತ್ತಬೇಕು. ಸೇವ್ ಆದ ನಂತರ ಫೈನಲ್ ಸಬ್ಮಿಟ್ ಕೊಡಬೇಕು. ಸ್ಟೆಪ್ 6, ನಾಮಿನೇಷನ್ ಯಶಸ್ವಿಯಾಗಿದೆ ಅಂತ ತೋರಿಸುತ್ತೆ. ನಾಮಿನೇಷನ್ ಹೆಸರು, ಅವಾರ್ಡ್, ರಾಜ್ಯದ ಮಾಹಿತಿ ತೋರಿಸುತ್ತೆ. ನಾವು ನಾಮಿನೇಟ್ ಮಾಡಿದವರ ಭಾವಚಿತ್ರ ತೋರಿಸುತ್ತೆ. ನಂತರ ಲಾಗ್ಔಟ್ ಮಾಡಬಹುದು. ಮತ್ತೊಮ್ಮೆ ಲಾಗಿನ್ ಆಗಿ ಮತ್ತೊಬ್ಬರನ್ನು ನಾಮಿನೇಟ್ ಮಾಡಬಹುದು. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆಗುತ್ತೆ. ವೆಲ್ಕಮ್ ಬ್ಯಾಕ್. ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಹೊಸ ಜನಸಂಖ್ಯಾ ನಿಯಂತ್ರಣ ನೀತಿ ಪ್ರಕಟಿಸ್ತಾ ಇದ್ದಂತೆ ರಾಜ್ಯದಲ್ಲೂ ಜನಸಂಖ್ಯಾ ನಿಯಂತ್ರಣ ನೀತಿಯ ಚರ್ಚೆ ಆರಂಭವಾಗಿದೆ. ಕರ್ನಾಟಕದಲ್ಲೂ ಹೊಸ ನೀತಿ ಜಾರಿಗೆ ಸಕಾಲ ಅಂತ ನಿನ್ನೆ ಚರ್ಚೆ ಹುಟ್ಟುಹಾಕಿದ್ದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ತರಬೇಕು, ಇದರ ಬಗ್ಗೆ ಸಿಎಂ ಜೊತೆ ಸಮಾಲೋಚನೆ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲದೆ ಸಾರ್ವಜನಿಕವಾಗಿ ಚರ್ಚೆಯಾಗಲಿ, ಸದನದಲ್ಲೇ ಚರ್ಚೆಯಾಗಲಿ ಅಂತ ಹೇಳಿದ್ದಾರೆ. ಇನ್ನು ಜನಸಂಖ್ಯೆ ನಿಯಂತ್ರಣ ಮಾಡೋ ನೀತಿ ಬಗ್ಗೆ ಎಲ್ಲ ಕಡೆಯೂ ಚರ್ಚೆ ಆಗಬೇಕು, ಜನಾಭಿಪ್ರಾಯ ಹೊರಬರಬೇಕು ಅಂತ DCM ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ದೇಶಕ್ಕೆ ಸ್ವತಂತ್ರ ಬಂದಾಗ ದೇಶದ ಜನಸಂಖ್ಯೆ 34 ಕೋಟಿ ಆಸ್ಪಾಸ್ನಲ್ಲಿತ್ತು. ರಾಜ್ಯದ ಜನಸಂಖ್ಯೆ 1,75,00,000 ಆಸ್ಪಾಸ್ನಲ್ಲಿತ್ತು. ಇವತ್ತು ದೇಶದ ಜನಸಂಖ್ಯೆ 140 ಕೋಟಿಗೆ ಹೋಗಿದೆ. ಕಣ್ಣೆದುರುಗಡೆಲೇ ನದಿಗಳು ಮಾಯ ಆಗಿದ್ದಾವೆ, ಗುಡ್ಡಗಳು ಮಾಯ ಆಗಿದ್ದಾವೆ. ಮಾಯ ಆಗ್ತಿರೋ ಸಂಖ್ಯೆ ಪ್ರಾಕೃತಿಕ ಸ್ಥಿತಿನಲ್ಲಿ, ಬದಲಿಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಸಾವಿನ ಸರಾಸರಿ ಸಂಖ್ಯೆ 1,007 ಜನ. ಇದೆಲ್ಲ ಗಮನದಲ್ಲಿಟ್ಕೊಂಡು ಜನಸಂಖ್ಯೆ ನಿಯಂತ್ರಣ ಆಗಬೇಕು ಅಂತ ಚರ್ಚೆಯನ್ನು ಹುಟ್ಟಾಕಿದ್ದೀವಿ. 75-77 ತುರ್ತು ಪರಿಸ್ಥಿತಿ ತಂದಾಗ ಯಾವುದೇ ಚರ್ಚೆ ಹುಟ್ಟಾಕದೆ, ಯಾವುದೇ ಕಾನೂನು ತರದೆ ಆಪರೇಷನ್ ಮಾಡಿ ಕಟ್ ಮಾಡೋ ಕೆಲಸ ಮಾಡಿದ್ರು. ನಾನು ಹೇಳಿದ ವಿಷಯದಲ್ಲಿ ರಾಜ್ಯದ ಹಿತ ಇದೆಯಾ, ದೇಶದ ಹಿತ ಇದೆಯಾ ಅಂತ ನೋಡಿಕೊಂಡು ಆಮೇಲೆ ತೀರ್ಮಾನವನ್ನು ಸದನವೇ ಮಾಡಬೇಕು. ಸದನವೇ ಸಾರ್ವಭೌಮ.
ಎಲ್ಲಾ ಕಡೆನೂ ಚರ್ಚೆ ಆಗ್ಬೇಕಲ್ವಾ, ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು, ರಾಜಕೀಯವಾಗಿ ಚರ್ಚೆ ಆಗಬೇಕು, ಜನಾಭಿಪ್ರಾಯಗಳು ಬರಬೇಕು, ಸರ್ಕಾರಗಳು ಅದ್ರ ಬಗ್ಗೆ ಗಮನ ಹರಿಸುವಂಥದ್ದು ಇರ್ತದೆ. ಏನು ಸೂಕ್ತ, ಏನು ಒಳ್ಳೆಯದು, ಇದು ಬಹಳ ದೊಡ್ಡ ವಿಚಾರ, ಇದೇನು ಸಣ್ಣದಲ್ಲ. ಆದಷ್ಟು ಇವತ್ತು ನಮ್ಮ ಜನಸಂಖ್ಯೆ, ದೇಶದ ಜನಸಂಖ್ಯೆ ಮಿತಿಮೀರಿ ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಿಯಂತ್ರಣ ಮಾಡಿದ್ರೆ ಭಾಳಷ್ಟು ಅನುಕೂಲ. ಯಾಕಂದರೆ ಎಲ್ಲ ಮಕ್ಕಳಿಗೂ ಎಲ್ಲ ಇವ್ರಿಗೂ ಕೂಡ ಮೂಲಭೂತ ಸೌಕರ್ಯ ಸಿಗಬೇಕಾದ್ರೆ ಜನಸಂಖ್ಯೆ ನಿಯಂತ್ರಣ ಕೂಡ ಭಾಳ ಮುಖ್ಯ. ಮುಂದಿನ ಪೀಳಿಗೆಗೆ ಅದೆಲ್ಲೋ ಒಂದು ಕಡೆ ಸಹಕಾರಿ ಆಗ್ತದೆ, ಅನುಕೂಲ ಆಗ್ತದೆ. ಅದು ಚರ್ಚೆ ಮಾಡಿ, ಸಾಧಕ ಬಾಧಕ ಚರ್ಚೆ ಮಾಡಿ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್.